ನಮಸ್ಕಾರ ಸ್ನೇಹಿತರ. ಎಲ್ಲಿ ನೋಡಿದ್ರು ಮಳೆ 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 ಮಳೆರಾಯನ ಆರ್ಭಟ ಹೆಚ್ಚಾಗಿದೆ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ಕರಾವಳಿ ಭಾಗದಲ್ಲಂತರೂ ಹೇಳಬೇಡಿ, ಸಾಕಷ್ಟು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು. ಹೌದು, ಬೆಳೆಗಳು ನಾಶ ಆಗ್ತಾ ಇದೆ. ಕಿನಾಲ್ಗಳಾಗಿರ್ಲಿ, ಡ್ಯಾಮ್ಗಳಾಗಿರ್ಲಿ, ಇಂತಹ ಒಂದು ಆ ಜಲಾಶಯಗಳಾಗಿರ್ಲಿ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಸೊ ಇಷ್ಟಾದ್ರೂ ಸಹಿತ ಮಳೆರಾಯ ನಿಲ್ತಾನೆ ಇಲ್ಲ, ಹಾಗೆ ಬರ್ತಾನೆ ಇದ್ದಾನೆ. ಹೀಗಾದ್ರೆ ರೈತರಿಗೆ ಬಹಳ ತೊಂದರೆ ಉಂಟಾಗತ್ತೆ. ಹೌದು, ರೈತರಿಗೆ ಬೆಳೆ ಹಾನಿ ಪರಿಹಾರ ಈ ರೀತಿ ಸಾಕಷ್ಟು ಯೋಜನೆಗಳಂತೂ ಇರ್ತವೆ. ಆದ್ರೆ ಬೆಳೆಗಳು ನಾಶ ಆಗಿರ್ತಕ್ಕಂಥದ್ದನ್ನ ಮತ್ತೆ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣಕ್ಕಾಗಿ ಇಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಮಳೆ ಆಗ್ತಾ ಇದೆ, ಅದು ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂತಹ ಜಿಲ್ಲೆಗಳಾದ್ರೂ ಯಾವುವು, ಈ ಎಲ್ಲ ವಿಷಯವನ್ನ ಟೋಟಲಿ ಮಳೆಯ ಬಗ್ಗೆ ಎಲ್ಲ ಮಾಹಿತಿಯನ್ನ ನಾವು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಸ್ನೇಹಿತರೆ, ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ರೆಡ್ ಅಲರ್ಟ್ ಯಾವ ಯಾವ ಜಿಲ್ಲೆಗಳಿಗೆ ಘೋಷಣೆ ಮಾಡಿದ್ದೆ ಅದನ್ನ ನಾವು ನೋಡೋದಾದ್ರೆ, ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸೊ ಆ ಒಂದು ಜಿಲ್ಲೆಗಳು ಈ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಬಹುದು, ಮುನ್ಸೂಚನೆ ಸಿಕ್ಕಿರುವಂತದ್ದು ಏನು ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ಉಡುಪಿ ಜಿಲ್ಲೆಗಳಾಗಿರ್ಲಿ, ಮಂಗಳೂರು ಆಗಿರ್ಲಿ, ಚಿಕ್ಕಮಗಳೂರು ಆಗಿರ್ಲಿ, ಮಂಡ್ಯ ಜಿಲ್ಲೆ ಆಗಿರ್ಲಿ, ಹುಬ್ಬಳ್ಳಿ ಆಗಿರ್ಲಿ, ಧಾರವಾಡ, ವಿಜಯಪುರ, ಬೆಳಗಾವಿ, ಚಿಕ್ಕಬಳ್ಳಾಪುರ, ಹಾಸನ, ರಾಯಚೂರು, ಯಾದಗಿರಿ, ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಲಿದೆ. ಸೊ ಹಾಗೆ ನಮ್ಮ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಮಳೆ ಆಗಿರ್ತಕ್ಕಂಥದ್ದು. ಸೊ ಇಡೀ ರಾತ್ರಿ ಪೂರ್ತಿ ಮಳೆ ಆಗಿ ಆಗಿ ನೀರು ಹರಿತಾ ಇರ್ತಕ್ಕಂಥದ್ದು. ಕೆನಾಲ್ಗಳು, ಡ್ಯಾಮ್ಗಳು, ಎಲ್ಲ ಒಂದು ಪ್ರದೇಶಗಳು, ನೀರು ಇರ್ತಕ್ಕಂತಹ ಕೆರೆಗಳು ಎಲ್ಲವೂ ಕೂಡ ತುಂಬಿ ಹರಿದಾಡ್ತಾ ಇದೆ. ಅಂದ್ರೆ ತುಂಬಿ ಪಕ್ಕದಲ್ಲಿ ಇರ್ತಕ್ಕಂತಹ ಹೊಳೆಗಳು ತುಂಬಿ ಪಕ್ಕದಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರವಾಹ ಪೀಡಿತ ಏನ್ ಪ್ರದೇಶಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಪ್ರವಾಹ ಬಂದಿರತಕ್ಕಂಥದ್ದು. ಸೊ ಇನ್ನು ಊರುಗಳಲ್ಲಿ ಕೂಡ ಪ್ರವಾಹ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಗಟ್ರಗಳ್ಯಾವು, ರೋಡ್ಗಳ್ಯಾವು, ಚರಂಡಿಗಳ್ಯಾವು ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ರಾಯ ಆರ್ಭಟಿಸ್ತಾ ಇದ್ದಾನೆ. ಸೊ ಸಿಡಿಲು ಗುಡುಗು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಒಂದೊಂದು ಕಡೆ ಶಾಲಾ ಕಾಲೇಜುಗಳು ರಜೆ ಕೂಡ ಘೋಷಣೆ ಆಗಿದೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಹೋದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕರಾವಳಿ ಸುತ್ತಮುತ್ತ ಇರ್ತಕ್ಕಂತಹ ಪ್ರದೇಶಗಳಲ್ಲಿ, ಇಲ್ಲಿ ಉಡುಪಿ ಆಗಿರ್ಲಿ, ಅಲ್ಲೋ ಒಂದೊಂದು ಗ್ರಾಮದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಾಲಾ ಕಾಲೇಜುಗಳು ರಜೆಯ ಘೋಷಣೆ ಮಾಡಲಾಗಿದೆ. ಅಂದ್ರೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳ ಶಾಲೆಗಳನ್ನ ರಜೆ ಮಾಡಲಾಗಿದೆ. ಇನ್ನು ದೊಡ್ಡವರದೇನಿದೆ ಅದು ಎಂದಿನಂತೆ ಪ್ರಾರಂಭನೇ ಇರುತ್ತೆ. ಅದು ಪ್ರವಾಹ ಬಂತಂದ್ರೆ ಮಾತ್ರ ರಜೆ ಕೊಡಲಾಗುವಂತದ್ದು. ಸೊ ಅಲ್ಲಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಪ್ರವಾಹ ಬರುತ್ತೆ ನೋಡಿ, ಅಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗ್ತದೆ. ಆಯಾ ಶಾಲಾ ಕಾಲೇಜಿನವರೇ ಘೋಷಣೆ ಮಾಡಬೇಕಾಗತ್ತೆ. ಅದಕ್ಕೆ ಸರ್ಕಾರ ಏನ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಒಂದು ಪೂರ್ತಿಯಾಗಿ ಜಿಲ್ಲೆಯಲ್ಲಿ ಪ್ರವಾಹ ಬಂದ್ಬಿಡ್ತಂದ್ರೆ ಅಲ್ಲಿ ಮಾತ್ರ ಸರ್ಕಾರ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳಲಾಗ್ತದೆ. ಈಗಾಗಲೇ ಹೋದ ವರ್ಷನೂ ಕೂಡ ಸಾಕಷ್ಟು ಕುಸಿತದಿಂದ ಮನೆಗಳು ಬಿದ್ದು ಹೋಗಿರ್ತಕ್ಕಂಥದ್ದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಭೇಟಿ ಕೊಟ್ಟು ಅಲ್ಲಿ ಏನು ಆಗತ್ತೆ ಅಷ್ಟು ಸಾಧ್ಯವಾದಷ್ಟು ಒಂದು ಪರಿಹಾರವನ್ನ ಒದಗಿಸಿಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಬೆಳೆ ಹಾನಿ ಆದವರಿಗೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರವು ಕೂಡ ಬಹಳ ಒಂದು ಬೆಸ್ಟ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸುಮಾರು 1,449 ಕೋಟಿ ಅಷ್ಟು ಫಂಡ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಅಷ್ಟು ಫಂಡ್ ಅನ್ನ ಈಗ ಬೆಳೆ ಹಾನಿ ಮುಖಾಂತರ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇತ್ತು. ಸೊ ಎಷ್ಟು ಜನ ಬಾಕಿ ಇದೀರಿ ಅವ್ರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇದೆ. ಇದು ಬೆಳೆ ಹಾನಿ ಆಗಿದೆ ಅಂತ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ. ಬೆಳೆ ಹಾನಿಗೆ ಯಾರು ಅಪ್ಲೈ ಮಾಡಿರ್ತೀರಿ, ಯಾರು ಅರ್ಜಿಯನ್ನ ಸಲ್ಲಿಸ್ಕೊಂಡಿರ್ತೀರಿ, ಅವರಿಗೆ ಮಾತ್ರ ಈ ದುಡ್ಡು ಜಮೆ ಆಗ್ತಾ ಇರ್ತಕ್ಕಂಥದ್ದು. ಹುರುಳು ಜೋಳ ಆಗಿರ್ಲಿ, ಮೆಕ್ಕೆಜೋಳ ಆಗಿರ್ಲಿ, ಇಂತಹ ಸಾಕಷ್ಟು ಬೇಳೆ ಕಾಳುಗಳಿಗೂ ಕೂಡ ಇಲ್ಲಿ ನಿಮಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಕ್ಕಂಥದ್ದು. ಸೊ ಯಾವ ಯಾವ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ ಆಗತ್ತೆ, ತೊಗರಿ ಬೆಳೆ ಆಗಿರ್ಲಿ, ಭತ್ತ ಆಗಿರ್ಲಿ, ರಾಗಿ ಆಗಿರ್ಲಿ, ಮೆಕ್ಕೆಜೋಳ ಆಗಿರ್ಲಿ, ಸೋಯಾಬೀನ್ ಆಗಿರ್ಲಿ, ಹತ್ತಿ, ಹೆಸರು ಕಾಳುಗಳು, ನೆಲೆಗಡ್ಡಲೆ, ಇದೇ ಸೇರಿದಂತೆ ಸಾಕಷ್ಟು ಸಣ್ಣ ಪುಟ್ಟ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿರ್ತಕ್ಕಂಥದ್ದು. ಸುಮಾರು ಕಲಬುರಗಿ ಜಿಲ್ಲೆಗಂತೂ 656 ಕೋಟಿ ಹಣ ರಿಲೀಸ್ ಆಗಿರ್ತಕ್ಕಂಥದ್ದು. ಗದಗಕ್ಕೆ 242 ಕೋಟಿ. ಸೊ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡೋದ್ರ ಬದಲಾಗಿ ನಾವು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದ್ರೆ ಅದ್ರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದು ಬೇಡ. ಸೊ ಈಗ ಯಾರ್ಯಾರು ಈಗ ಮಳೆ ಹೆಚ್ಚಾಗಿ ಆಗ್ತಾ ಇದೆ, ಯಾವ್ಯಾವ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಗುಡುಗು ಸಿಡಿಲು ಬೀಳ್ತಾ ಇದೆ, ಸೊ ಆದಷ್ಟು ಎಚ್ಚರಿಕೆಯಿಂದ ಇರ್ಬೇಕಂತ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹೆಚ್ಚಾಗಿ ಹೊರಗಡೆ ಓಡಾಟ ಮಾಡೋದು ಕಡಿಮೆ ಮಾಡೋದಾಗಿರ್ಲಿ, ಅಥವಾ ಶಾಲಾ ಕಾಲೇಜ್ಗಳಿಗೆ ಮಕ್ಕಳನ್ನ ಕಳಿಸೋದಾಗಿರ್ಲಿ,
ಅಂತದನ್ನ ಒಂದ್ ಸ್ವಲ್ಪ ನಿಲ್ಲಿಸಿ ಅಂತ ಅಧಿಕೃತ ಮಾಹಿತಿಯನ್ನ ಘೋಷಣೆ ಮಾಡಿದೆ. ಸೊ ಇನ್ನು ಹವಾಮಾನ ಇಲಾಖೆದಂತೂ ಕೇಂದ್ರ ಕಚೇರಿಯಿಂದ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಸೊ ಈ ಒಂದು ಯಾವ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸಿದ್ದೀನಿ. ಸೊ ಇನ್ನು ಹೊರತುಪಡಿಸಾಗಿ ಏನೇ ಇನ್ಫಾರ್ಮೇಶನ್ ಸಿಕ್ಕರು ಮತ್ತೆ ಬೇರೆ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಈಗಾಗಲೇ ಎಲ್ಲೆಲ್ಲಿ ಹೆಚ್ಚಿನ ಮಳೆ ನಿಮ್ಮ ಜಾಗದಲ್ಲಿ ಆಗ್ತಾ ಇದೆ, ಆ ಯಾವ ಜಿಲ್ಲೆಗಳು ಯಾವ ಊರು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ಮುಖ್ಯವಾಗಿ ರೈತರಿಗೆ ಶೇರ್ ಮಾಡಿ, ಯಾಕಂದ್ರೆ ಅವರ ಬೆಳೆಗಳು ಮುಖ್ಯವಾಗಿ ಹಾಳಾಗ್ತಾ ಇರತಕ್ಕಂಥದ್ದು, ಕೊಚ್ಚಿಕೊಂಡು ಹೋಗ್ತಾ ಇದೆ, ನಾಶ ಆಗ್ತಾ ಇದೆ. ಇದರಿಂದ ರೈತರು ತತ್ತರಿಸಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಬೆಳೆ ಬೆಳಿಲಿಕ್ಕೆ ಸಾಲ ಮಾಡಿರ್ತಾರೆ ಒಬ್ಬೊಬ್ರು, ಆ ಸಾಲದಿಂದ ಬೆಳೆದಿರ್ತಕ್ಕಂತಹ ಬೆಳೆ ಕೂಡ ನಾಶ ಆದ್ರೆ ರೈತ ಏನ್ ತಿನ್ಬೇಕು, ಈ ಕಡೆ ಸಾಲ ಕೂಡ ಕಟ್ಟಬೇಕಾಗತ್ತೆ, ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಫಲ ಸಿಕ್ಕಿರೋದಿಲ್ಲ. ಹೀಗಾಗಿ ರೈತ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗ್ತಾನೆ. ಸೊ ಅವನು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ನಾವು ತಿಂದು ಬದುಕ್ತಾ ಇರ್ತೀವಿ. ಇದರಿಂದ ನಾವು ರೈತರ ಸ್ವಲ್ಪ ಕೇರ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆದಷ್ಟು ಈ ಒಂದು ವಿಡಿಯೋನ ರೈತರಿಗೆ ಶೇರ್ ಮಾಡಿ.